ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಪಕ್ಷಗಳು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಆಗಬಾರದು. ಪ್ರಧಾನಿಯವರು ಕೂಡ ಅಲ್ಲಿ ಹರಿಯಾಣದಲ್ಲಿ ಹೇಳಿದ್ದಾರೆ, ಇದೊಂಥರ ಮುಜುಗರ, ರಾಜೀನಾಮೆ ನೀಡಿ ತನಿಖೆಯನ್ನು ಎದುರಿಸಲಿ, ಕ್ಲೀನ್ ಹ್ಯಾಂಡ್ ಆಗಿ ಮತ್ತೆ ಬಂದು ಅವರೇ ಮುಖ್ಯಮಂತ್ರಿ ಆಗಲಿ, ತಪ್ಪಿಲ್ಲ ಅಂತಂದ್ರೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಕೋಳಿವಾಡ ಅವರು ಹೇಳಿದ್ರು. ರಾಜೀನಾಮೆಯನ್ನ ಕೇಳ್ತಕ್ಕಂಥದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಅವರು ಮಾತನಾಡಿದರು. ಈ ಮುಜುಗರವನ್ನು ಪಕ್ಷದ ಹಿತದೃಷ್ಟಿಯಿಂದ ತಪ್ಪಿಸುವುದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಟ್ಟು ಮುಂದೆ ಎನ್ಕ್ವೈರಿಯಲ್ಲಿ ನಿಷ್ಕಳಂಕರಾಗಿ ಬಂದು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನನ್ನ ಬಲವಾದ ಇಚ್ಛೆ. ಅದು ಸಾಧ್ಯ ಇದೆ. ಯಾಕಂತಂದರೆ ಸಿದ್ದರಾಮಯ್ಯನವರಿಗೆ 136 MLAಗಳು ಬೆಂಬಲನೂ ಇದೆ, ಹೈಕಮಾಂಡಿನ ಬೆಂಬಲನೂ ಇದೆ, ಎಲ್ಲರ ಬೆಂಬಲನೂ ಇದೆ. 100ಕ್ಕೆ 100ರಷ್ಟು ಅವರು ಪುನಃ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ಪಕ್ಷಕ್ಕೆ ಮುಜುಗರ, ಈಗ ನಡೀತಕ್ಕಂಥ 3 ರಾಜ್ಯಗಳ ಚುನಾವಣೆಯಲ್ಲಿ ಇದರ ದುರುಪಯೋಗ ವಿರೋಧಿ ಪಕ್ಷವರು ಮಾಡ್ತಾ ಇರೋದರಿಂದ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲ, ಅದಕ್ಕೆ ಅದನ್ನು ತಪ್ಪಿಸೋದ್ರ ಸಲುವಾಗಿ ಇವರು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯಿಂದ ನಿಷ್ಕಳಂಕರಾಗಿ ಹೊರಗೆ ಬಂದ ತಕ್ಷಣ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ, ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ. ಇದು ಬಿಜೆಪಿಯವರು ಗೋದ್ರಾಜ್ ಇನ್ಸಿಡೆಂಟ್ನಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, FIR ಆಗಿತ್ತಲ್ಲ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ. ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ. ಇದು ಸಿದ್ದರಾಮಯ್ಯನವರ ರಿಯಾಕ್ಷನ್, ನಾನು ರಾಜೀನಾಮೆ ಕೊಡಲ್ಲ. ಕೋಳಿವಾಡ ಅವರ ಈ ಮಾತಿಗೆ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿಯವರು ಮತ್ತೆ JDSನವರು ಆಗ್ರಹಿಸ್ತಾ ಇದ್ದಾರಲ್ಲ, ಅದಕ್ಕೆ ಅವರು ಆ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈಗ ಬಿಜೆಪಿ ಮತ್ತು JDS ನಾಯಕರು ರಾಜೀನಾಮೆ ಕೇಳ್ತಾರೆ, ಅದಕ್ಕೋಸ್ಕರ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ಸಿಗರೇ ಕೇಳಿರೋದ್ರಿಂದ ಇದು ಇನ್ನೂ ದೊಡ್ಡ ಮಟ್ಟದ ಚರ್ಚೆಗೆ ಪಕ್ಷದ ಆಂತರಿಕ ವಲಯದಲ್ಲಿ ಕಾರಣ ಆಗುತ್ತಾ ಅಂತ? ಖಂಡಿತ ಅರವಿಂದ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪರವಾಗಿ ಯಾರಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ, ಸಿಎಂ ವಿರುದ್ಧ ಧ್ವನಿ ಎತ್ತಿದ್ರೆ ಅದು ಯಾಕೆ ಮತ್ತೆ ಯಾರು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸ್ಪೀಕರ್ ಕೂಡ ಆಗಿರುವಂಥ ಸುಮಾರು 8 ಬಾರಿ ಶಾಸಕರಾಗಿದ್ದಂತಹ ಕೆಬಿ ಕೋಳಿವಾಡ ಅವರು ಧ್ವನಿ ಎತ್ತಿದ್ದಾರೆ. ಅದು ಸದ್ಯಕ್ಕೆ ಒಂಟಿ ಧ್ವನಿಯಂತೆ ಕಾಣಿಸ್ತಾ ಇದೆ. ಆದರೆ ಅದಕ್ಕೆ ಯಾರಾದರೂ ಜಂಟಿ ಆದರೆ ಮುಂದಿನ ದಿನಗಳಲ್ಲಿ ಸಹಜವಾಗಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗಬಹುದು. ಆದರೆ ಈಗ ಕೋಳಿವಾಡ ಅವರ ಹೇಳಿಕೆಗೂ ಸಾಕಷ್ಟು ಅಸಮಾಧಾನ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಚಿವರುಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಸದ್ಯಕ್ಕೆ ಅವರು ಒಬ್ಬರೇ ಹೇಳಿರೋದ್ರಿಂದ ದೊಡ್ಡ ಮಟ್ಟಿಗಿನ ಇದಲ್ಲದೆ ಇದ್ರೂ ಕೂಡ ಅದಕ್ಕೂ ವಿರೋಧವೂ ಕೂಡ ವ್ಯಕ್ತವಾಗಿದೆ. ಆದರೆ ಪರ ವಿರುದ್ಧ ಅನ್ನುವಂಥರ ರೀತಿಯಲ್ಲಿ ಬೇರೆನ್ಯಾರಾದರೂ ನಾಯಕರುಗಳು ಕೂಡ ಅವರ ಹೇಳಿಕೆಗೆ ಧ್ವನಿಗೂಡಿಸಿ ತನಿಖೆಯನ್ನು ಎದುರಿಸಿ ಬರಲಿ, ರಾಜೀನಾಮೆ ಕೊಟ್ಟು ಅನ್ನುವಂಥ ಹೇಳಿಕೆಯನ್ನು ಏನಾದರೂ ಕೊಟ್ಟಿದ್ದೇ ಹೋದಾದರೆ ಸಹಜವಾಗಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಮತ್ತಷ್ಟು ಭಿನ್ನ ಅಭಿಪ್ರಾಯಗಳು, ಭಿನ್ನ ಧ್ವನಿಗಳು ವ್ಯಕ್ತವಾಗ್ತಾ ಹೋಗುವಂತ ಸಾಧ್ಯತೆ ಇರುತ್ತೆ. ಅದು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಸಾಕ್ಷಿಯಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅರವಿಂದ್.